ಹೌದು. ಹ್ಞೂ. ಓಕೆ, ಐ ನೋ ವಾಟ್ ಈಸ್ ಯುವರ್. ಅಲ್ಲ, ಒಂದು ನಿಮಿಷ. ಒಂದು ನಿಮಿಷ. ಸಿ ಸಿ ದಟ್ ಈಸ್ ದ ಮಿಸ್ಟೇಕ್. ನಿಮಗೆ ಕೊರತೆ ಅನ್ನೋದು ಅಲ್ಲೇ. ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿದರು ಏನೋ ಒಂದು ವಿಚಾರದ್ದು ಗೋಪಾಲ್ ಕೃಷ್ಣಂದು ಅಂತ. ನೀವು ಅಲ್ಲ, ಕ್ಲಾರಿಟಿ ಕೊಡೋ ಪ್ರಶ್ನೆನೇ ಅಲ್ಲ. ಯು ಆರ್ ರಾಂಗ್ ಅಂತ ಈಗಲೂ ಕೂಡ ಹೇಳ್ತಾನೆ, ಯು ಆರ್ ರಾಂಗ್. ನಿಮಗೆ ತುಂಬ ಕೊರತೆ ಇದೆ. ನೀವು ಹೋಗಿ ನೋಡಿ, ಎಲ್ಲ ಜೊತೆಗಿದ್ಬಿಟ್ಟು ಚುನಾವಣೆ ಗೀತಕ್ಕನ್ನು ಪ್ರಪೋಸ್ ಮಾಡಿದ್ದೆ ಗೋಪಾಲ್ ಕೃಷ್ಣ ಅವ್ರು. ನಿಮಗೆ ಅದು ಗೊತ್ತೇ ಇಲ್ಲ. ನಿಮಗೆ ನೀವೇನು ಗೊತ್ತಾ, ಒಂದು ಫೋಕಸ್ ಮಾಡಿ ಇಟ್ಕೊಳ್ತೀರಾ. ಬನ್ನಿ ಹೊರಗಡೆ. ಆ್ಯಂಡ್ ಡೋಂಟ್, ಇಫ್ ಯು ಡೋಂಟ್ ನೋ ಅಲ್ಲ ಕ್ಲಾರಿಟಿ, ಡೋಂಟ್ ಆಸ್ಕ್ ದಟ್ ಕ್ವೆಶ್ಚನ್. ಬಿಕಾಸ್ ಆ ಥರ ಇಲ್ಲ ವಾತಾವರಣ. ಅದು ಸೃಷ್ಟಿ ಆ ಲೆವೆಲಿಗೆ ಆಗೋಯಿತು. ಅದಕ್ಕೆ ಹೇಳಿದ್ದು, ನಿಮಗೆ ಮಾಹಿತಿ ಕೊರತೆ ಅಂದಾಗ ನೀವು ಎಕ್ಸೆಪ್ಟ್ ಮಾಡಬೇಕು. ತಿಳ್ಕೊಂಬನ್ನಿ. ನಾಳೆ ಮತ್ತೆ ಬೆಳಗ್ಗೆ ಸಿಗ್ತೀನಿ ನಾನು ನಿಮಗೆ, ನೋ ಪ್ರಾಬ್ಲಮ್. 100 10 ಕೇಳಿ. ಆ್ಯಂಡ್ ಸೇಮ್ ಕ್ವೆಶ್ಚನ್ ಕ್ಯಾನ್ ಬಿ ಆಸ್ಕ್ಡ್ ವಿತ್ ಅದರ್ ಫ್ರೆಂಡ್ ಆಲ್ಸೋ. ಗೋಪಾಲ್ ಕೃಷ್ಣ ಅವರಿಗೆ ಇವರಿಬ್ಬರೇ ಸ್ಟಾರ್ ಕ್ಯಾಂಪೇನರ್ ಹೋಗಿದ್ದು. ಅದಕ್ಕೋಸ್ಕರ ಹಠಾಚಲದಿಂದ ಗೆಲ್ಸ್ಕೋಬೇಕು. ಪ್ರಪೋಸಲ್ ಮಾಡಿದ್ದೆ ಅವರು. ನಾವು ಲೀವ್ ದ್ಯಾಟ್. ಈಗ ನೀವು ಹೇಳಿದ್ರಿ ಇದನ್ನ 2 ರೀತಿ. ಅಲ್ಲ, ನಂಗೆ ಗೊತ್ತಾಯ್ತು. ಟೀಕಾ ಟಿಪ್ಪಣಿನ ಓಕೆ, ನಾನು ಹೇಳಿದ್ದೀನಿ. ಅಲ್ಲ, ಪೊಲಿಟಿಕಲ್ ಅಕ್ಕಾಡಿದೆ. ಹೇಳಮ್ಮ, ಅವ್ರಿಗೆ ಇವಾಗ 58 ವರ್ಷ, ನನ್ನ ಮದುವೆಯಾಗಿ 38 ವರ್ಷ. ಓಕೆ, ರಾಜ್ಕುಮಾರ್ ಸೊಸೆ, ಬಂಗಾರಪ್ಪನ ಮಗಳು, ಶಿವರಾಜ್ ಕುಮಾರ್ ಹೆಂಡತಿ. ಈ ಥರ ಎಷ್ಟು ನೋಡಿದ್ದಾರೆ. ಬರುತ್ತೆ ಹೋಗುತ್ತೆ. ಇಲ್ಲಿ ಕೇಳಬೇಕು, ಇಲ್ಲಿ ಬಿಡಬೇಕು. ಮನ್ಸು ಏನು ಹೇಳುತ್ತೆ ಅದು ಕೇಳಬೇಕಷ್ಟು. ಅಲ್ಲ, ಅದು ಶಿವಣ್ಣವ್ರ ಉತ್ತರ. ನಾನು ಪೊಲಿಟಿಕಲ್ ಉತ್ತರ ಕೊಡ್ತೀನಿ ನಿಮಗೆ. ಯಾರು ಬಂಗಾರಪ್ಪಾಜಿಯವ್ರನ್ನ ಇವತ್ತು ಕೂಡ ನೀವೆಲ್ಲ ನೆನ್ಪು ಮಾಡ್ಕೋತೀರಿ. ಬಡವರು ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನರು ಇವತ್ತು ನೆನ್ಪು ಮಾಡ್ಕೊಳ್ತಾರೆ. ನಮ್ಮ ತಂಗಿ ಅವರು ಕೂಡ ಕೇಳಿದರು. ಏನಂತ ಕೇಳಿದರು, ಬಂಗಾರಪ್ಪ ಅವರ ಅನುಭವಗಳನ್ನ ನೀವು ಯಾವ ರೀತಿ ತಗೋತೀರಿ ಅಂತ ಹೇಳಿ. ಅಂದರೆ ಸಮಥಿಂಗ್ ಗುಡ್ ಈಸ್ ಹ್ಯಾಪ್ನಿಂಗ್. ಆ ಸೋಲ್ ಇತ್ತಲ್ಲ ಬಂಗಾರಪ್ಪ ಅವ್ರದ್ದು, ಯಾರು ಸೋಲ್ಸಿದ್ರಲ್ಲ, ಅದಕ್ಕಿಂತ ಮುಂಚೆ ಏನು ಕಡ್ದಿದ್ರಂತೆ ಅವರು, ಏನು ಸಾಧನೆ ಅಂತೆ ಅವರು. ಶಿವಮೊಗ್ಗಕ್ಕೆ ಏನು ಕೊಡುಗೆ ಇತ್ತಂತೆ. ಮುಖ್ಯಮಂತ್ರಿಗಳು ಮಕ್ಕಳು ಅನ್ನೋದೊಂದು ಬಿಟ್ಟರೆ ಏನಾರು ಬೇರೆ ಸಾಧನೆ ಇತ್ತಾ? ಏನಿಲ್ಲ. ಅದಕ್ಕೆ ಟೀಕಾ ಟಿಪ್ಪಣಿನ ಶಿವಣ್ಣವ್ರು ಹೇಳ್ದಂಗೆ ಬಿಟ್ಬಿಡೋದು ಒಳ್ಳೆಯದು. ಬಟ್ ನಾವು ಹಂಗಲ್ಲ. ನಾವು ಹೇಳ್ತೀವಿ, ನೀನು ಏನು ಕಡ್ದಿದ್ದೀರಾ ಅದನ್ನು ಕೇಳಬೇಕಾಗುತ್ತೆ. ನಾವು ಕಮಿಂಗ್ ಟು ಗೀತಕ್ಕವರು ನನ್ನ ಚುನಾವಣೆಗೆ ನಾವು ನಮ್ಮ ತಂದೆಯವ್ರ ಸ್ಮಾರಕ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ಆ ಕಡೆ ಹೋದಾಗ ನೋಡಬೇಕು. ಅದನ್ನು ತಂದೆ ಬಂಗಾರಪ್ಪಾಜಿಯವ್ರನ್ನ ಜೀವಂತವಾಗಿ ಯಾವ ರೀತಿ ಅವ್ರ ಚಿಂತನೆಯನ್ನು ಇಡಬೇಕು ಅಂತ. ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದರೆ ಅವಳು. ವಿ ಟುಕ್ 7-8 years ಟು ಫಿನಿಶ್ ಇಟ್. ಸರ್ಕಾರ ದುಡ್ಡು ಕೊಡ್ತೀನಿ ಅಂದರು, ನಾನು ಬೇಡ ಅಂದೆ. ನಮ್ಮ ಕೈಯಲ್ಲಿ ಇರೋ ದುಡ್ಡಲ್ಲಿ ನಾವು ಮಾಡೋದು. ಸರ್ಕಾರ ಟ್ಯಾಕ್ಸ್ ಹಣ ಬೇಡ ಅಂತೆ. ಪ್ಲಸ್ ನಾವು ಏನೇ ಕಾರ್ಯಕ್ರಮಗಳು ಮಾಡಿದ್ರೂ ಅವ್ರು ಬರ್ತಾರೆ. ಆದರೆ ನಾವೇನು ಮಾಡಿದ್ವಿ ಅಂದರೆ ಪ್ರಚಾರ ತಗೊಳ್ಳಿಲ್ಲ ಅಷ್ಟೇ. ಪ್ರಚಾರ ಅವ್ರಿಗೆ ಅವಶ್ಯಕತೆ ಇಲ್ಲ. ಪ್ಲಸ್ ಏನೇ ಕೆಲಸ ಮಾಡಿದ್ರು ನಾವು ಒಂದು 10 ರೂಪಾಯಿ ಖರ್ಚು ಮಾಡಿದರೆ 1000 ರೂಪಾಯಿ ಪ್ರಚಾರ ತಗೊಳ್ಬೋದು. 1000 ರೂಪಾಯಿ ಖರ್ಚು ಮಾಡಿ ಎಷ್ಟೋ ಜನರು ಪ್ರಚಾರನೇ ತಗೊಂಡಿಲ್ಲ. ಇದೇ ಫ್ಯಾಮಿಲಿಯಲ್ಲಿ ನಮ್ಮ ಜೊತೆ ಇಲ್ಲದೆ ಇರೋರು ಇದ್ದಾರೆ. ಯಾರು ಅಂತ ನಾನು ಹೇಳಕ್ಕೆ ಹೋಗಲ್ಲ ಈ ವೇದಿಕೆಯಲ್ಲಿ. ಯಾಕಂದರೆ ಏನಾಗ್ತದೆ, ಪೊಲಿಟಿಕಲ್ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ದಟ್ ಡಸಂಟ್ ಮ್ಯಾಟರ್. ಬಟ್ ವೆನ್ ಯು ಗೆಟ್ ಎ ಚಾನ್ಸ್ ಆಯಿತು. ಪೊಲಿಟಿಕಲ್ ಸ್ಟೇಟ್ಮೆಂಟು ಶೋಭಕ್ ಅವ್ರದ್ದು ಏನು ಕೊಡುಗೆ ಬಂದ್ಬಿಟ್ಟು ಇಲ್ಲಿ ಯಶವಂತಪುರಕ್ಕೆ ನಿಲ್ತಾರೆ. ಯಡಿಯೂರಪ್ಪವ್ರ ಕೂಟ ಅಪೇಕ್ಷೆ ಒಂದು ಬಿಟ್ಟರೆ ಇನ್ನೇನಾಗೈತಾ? ಇಲ್ಲಲ್ಲ. 5 ವರ್ಷ ಚಿಕ್ಕಮಂಗ್ಳೂರಲ್ಲೇ ಅಲ್ದಾಡಲಿಲ್ಲ, ಇಲ್ಲಿ ಬಂದಿದ್ರು. ಹಾಗಾದ್ರೆ ಅದನ್ನೇ ಕೇಳ್ಬೋದಲ್ಲ ನಾವು. ನಾನು ಅದೇ ಹೇಳಿದ್ದಲ್ಲ, ಪೊಲಿಟಿಕಲ್ ಸ್ಟೇಟ್ಮೆಂಟ್ಸು ಅದಲ್ಲ. ಅದಕ್ಕೆ ನಾನು ಹೇಳೋದು, ಗೀತಕ್ಕವರು ಒಂದೇ ಕೆಲಸ ಮಾಡೋದು, ಜನರ ವಿಶ್ವಾಸವನ್ನು ತಗೊಳ್ತಾರೆ, ಗೆಲ್ತಾರೆ. ಗೆದ್ದ ಮೇಲೆ ಅವರ ಸೇವೆಯನ್ನು, ನಾನು ಕೂಡ ಸೋತ ಮೇಲೆ ಗೆದ್ದ ಮೇಲೆ ನಾವೆಲ್ಲ ಏನು ಮಾಡ್ತೇವೆ, ನಾವೆಲ್ಲ ಹೋರಾಟ ಮಾಡ್ಕೊಂಡು, ದಟ್ ಈಸ್ ಅವರ್ ಬ್ಲಡ್ಡಲ್ಲಿತ್ತು. ಗೀತಕ್ಕವರು ಎಲ್ಲ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಬ್ಬರು ವುಮೆನ್ ಇರ್ತಾರೆ ಅಂತ ಹೇಳ್ತಾರಲ್ಲ. ಶಿವರಾಜ್ ಕುಮಾರ್ ಇಸ್ ನಾಟ್ ಎ ಸ್ಮಾಲ್ ಪರ್ಸನ್. ಇಟ್ಸ್ ಎನ್ ಇಂಡಸ್ಟ್ರಿ. ಇಲ್ಲೆಲ್ಲ ಇದ್ದಾರೆ ಪ್ರೊಡ್ಯೂಸರ್ಸು. ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಅಂತ ಹೇಳಿ, ಒಂದು ಸರ್ಕಾರದ ಮೇಲೆ ಹೆಂಗೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಅದಕ್ಕೆ ನಾನು ಹೇಳೋದು, ಈ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಈ ನಮ್ಮ ಸರ್ಕಾರ ಹೆಂಗೆ ಪಾಪ್ಯುಲರ್ ಅಂತ. ಮನುಷ್ಯನಿಗೆ ಹೆಂಗೆ ಬ್ಲಡ್ ಇಂಪಾರ್ಟೆಂಟು, ಮಾರ್ಕೆಟಲ್ಲಿ ದುಡ್ಡು ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದರೆ, ಬಡವ್ರ ಕೈಲಿ ದುಡ್ಡು ಹೋಗಬೇಕು.
ಸಾಹುಕಾರರ ಕೈಲಿ ದುಡ್ಡಿದ್ರೆ ಏನಾಗುತ್ತೆ ಗೊತ್ತಾ, ಬ್ಯಾಂಕಲ್ಲಿ ಇರುತ್ತೆ. ನಿಮ್ಮ ಜೋಬಲ್ಲಿ ದುಡ್ಡಿಲ್ಲ ಅಂದಾಗ ಬಡತನ ಸ್ಟಾರ್ಟ್ ಆಗುತ್ತೆ. ಬಡವರಿಗೆ ದುಡ್ಡು ಕೊಟ್ಟಾಗ ಹೆಣ್ಮಕ್ಳನ್ನ ಹೊರಗಡೆ ಕಳಿಸ್ಬೇಕು. ದೇವಸ್ಥಾನಗಳು ಅಭಿವೃದ್ಧಿ ಆಗ್ತಾ ಇದಾವೆ, ಯಾಕೆಂದರೆ ಜನರು ಹೋಗಿ ಕೊಡ್ತಾರೆ. ಒಂದು ಸಿಂಪಲ್ ಒಂದು ಆನ್ಸರ್ ಹೇಳ್ತೀನಿ. ಒಂದು ಅಜ್ಜಿ ಸಾಗರದಲ್ಲಿ ಸಾಯಂಕಾಲ ಬಸ್ ಹಿಡಿದು ಹೊನ್ನಾವರಕ್ಕೆ ಹೋಗುತ್ತೆ. ಅವ್ರ ನೆಂಟರ ಮನೇಲಿ ಹೋಗಿ ಉಳಿತಾರೆ, ಫ್ರೀ ಬಸ್ಸು. ಅಲ್ಲೇ ಹೋಗಿ ಊಟ ಮಾಡಿ ಬೆಳಗ್ಗೆ ಮೀನು ತೊಗೊಂಡು ವಾಪಸ್ ಬಂದು ಬಸ್ಸಲ್ಲಿ ಮಧ್ಯಾಹ್ನ ಸಾರು ಊಟ ಮಾಡ್ಕೊಂಡಿದ್ದು ಉದಾಹರಣೆ ನನ್ನ ಸ್ಟೇಜ್ ಮೇಲೆ ಆ ಅಮ್ಮ ಬಂದು ಭಾಷಣ ಮಾಡಿ ಹೋಗಿರೋದು ಉದಾಹರಣೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇವು ಸೇವೆಗಳು ಇದನ್ನು ಮಾಡಬೇಕಂತ ನಾವು ಭಾಷಣ ಹೊಡಿತೀವಲ್ಲ, ಮಹಿಳಾ ಸಬಲೀಕರಣ ಏನು, ವಾಟ್ ಇಸ್ ಇಟ್? ಅವ್ರನ್ನ ತರಬೇಕು ತಾನೆ, ಮೇನ್ ಮುಂಚೂಣಿಗೆ ತರಬೇಕು. ಶಿವಣ್ಣ ಅವ್ರು ಹೇಳಿದ್ರಲ್ಲ, ಭೂತಾಯಿ ಅಂತೀವಿ, ಏನು ಮಾಡಿದ್ದೀವಿ ನಾವು? ಎಸ್, ಫ್ರೀಡಮ್ ಕೊಟ್ಟಿದ್ದೀವಿ ಇವಾಗ ನಮ್ಮ ಸರ್ಕಾರದ, ಇದ್ರ ಮೇಲೆ ಹೋಗಬೇಕೇ ಹೊರತು ಅವ್ರು ಏನು ಮಾಡಿದ್ರು ಅದೆಲ್ಲ ಬರಲ್ಲ. ಏನು ಶಿವಣ್ಣವರು ರಾಜ್ಕುಮಾರ್ ಅವರು ಮಕ್ಕಳು ಅಂದ ತಕ್ಷಣ ಒಂದೇ ಸತಿಗೆ, ಯಾಕೆ ಹಿಟ್ಸ್ ಆ್ಯಂಡ್ ಫ್ಲಾಪ್ಸ್ ಎಲ್ಲ ನೋಡಿರ್ತಾರೆ, ಕಷ್ಟ ನೋಡಿರ್ತಾರೆ. ನಾನು ಸೋಲನ್ನು ಅನುಭವಿಸಿದ್ದೀನಿ, 8ರಲ್ಲಿ 6 ಸೋಲನ್ನು ಅನುಭವಿಸಿದ್ದೀನಿ. 2ನೇದ್ರಲ್ಲಿ ನನಗೆ ಶಿಕ್ಷಣ ಸಚಿವ, ಅದು ಭಯ ಆಗಬೇಕು, ಓಡೋಗ್ಬಿಡ್ಬೇಕು. ಒಂದು ಸೇಯಿಂಗ್ ಇದೆ, ಯಾರನ್ನಾರು ಹಾಳು ಮಾಡ್ಬೇಕಂದ್ರೆ ಶಿಕ್ಷಣ ಸಚಿವರನ್ನು ಮಾಡಿಬಿಡ್ಬೇಕಂತ, ಅವ್ರು ಹಾಳಾಗೋಗ್ಬಿಡ್ತಾರಂತೆ. ಬರೆದಿಡ್ಕೊಳ್ಳಿ, ನಾನು ಉದ್ಧಾರ ಆಗದೆ ಈ ಶಿಕ್ಷಣ ಸಚಿವನಿಂದ, ನಾನು ಹೇಳೋದು. ಯಾಕೆಂದ್ರೆ ಅದೇ ಇಂಪಾರ್ಟೆಂಟ್. ನಾನು ದೇವ್ರನ್ನ ಬೆಳಗ್ಗೆ ಹೋಗಿ ಹಲವು ಅಂತ ಹೇಳಿಬಿಟ್ರೆ, ನಾನು ದೇವ್ರಿಗೆ ಸೇವೆ ಮಾಡೋದಿಲ್ಲ ಅಂದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು. ಪಾಪ ನಮ್ಮ ಸ್ನೇಹಿತರು ಕನ್ನಡ ಕೊಡಿ ಸರ್ ಅಂತ ಹೇಳಿದ್ರು, ಅದನ್ನೇ ಕೊಡೋದು, ಅದನ್ನೇ ನಾವು ಮಾಡೋದು. ಅದಕ್ಕೆ ಹೇಳೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.